ಬಿಜೆಪಿ ಹಾಗೂ ಜೆಡಿಎಸ್ ಸಮನ್ವಯ ಸಭೆಯೇನೂ ನಡೆದಿದೆ. ಆದರೆ ಎರಡೂ ಪಕ್ಷಗಳ ನಡುವೆ ಸಮನ್ವಯದ ಕೊರತೆಯಿಂದಾಗಿ ಭಾನುವಾರ ನಡೆಯಬೇಕಿದ್ದಂತಹ ಈ ಪಾದಯಾತ್ರೆ ಜೆಡಿಎಸ್ ನೇತೃತ್ವದಲ್ಲಿ ಮಾತ್ರ ನಡೀತಾ ಇದೆ. ಬಿಜೆಪಿ ಕೇವಲ ಸಾಂಕೇತಿಕವಾಗಿ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದೆ. ಇದು ಮತ್ತಷ್ಟು ಗೊಂದಲಕ್ಕೆ ಈಗ ಎಡೆ ಮಾಡಿಕೊಟ್ಟಿದೆ. ಅನ್ನದಾತರ ಪ್ರತಿಭಟನೆಗೂ ಸರ್ಕಾರ ಮಣಿಯಲಿಲ್ಲ. ರಾಜಕೀಯ ನಾಯಕರ ಹೋರಾಟಕ್ಕೂ ಜಗ್ಲಿಲ್ಲ. ಬಿಡದಿ ಟೌನ್ಶಿಪ್ನಿಂದ ಸರ್ಕಾರ ಒಂದೇ ಒಂದು ಹೆಜ್ಜೆ ಕೂಡ ಹಿಂದೆ ಸರಿತಾ ಇಲ್ಲ. ಅನ್ನದಾತರ ಪರವಾಗಿ ಅಖಾಡಕ್ಕೆ ಧುಮುಕಿರುವಂತಹ ಜೆಡಿಎಸ್ ಬಿಡದಿ ಹೋರಾಟವನ್ನ ಪ್ರತಿಷ್ಠೆಯಾಗಿ ಸ್ವೀಕರಿಸಿದೆ. ರೈತರ ಭೂಸ್ವಾಧೀನ ವಿರುದ್ಧ ಇಂದಿನಿಂದ ಜೆಡಿಎಸ್ ಪಾದಯಾತ್ರೆ ಮೂಲಕ ರಣಕಹಳೆ ಮೊಳಗಿಸಲಿದೆ. ಬಿಡದಿ ರೈತರ ಪರವಾಗಿ ಜೆಡಿಎಸ್ ಪಾದಯಾತ್ರೆ. ಕಾಲ್ನಡಿಗೆಯಲ್ಲಿ ಬಿಜೆಪಿ ಸಾಂಕೇತಿಕವಾಗಿ ಭಾಗಿ. ಬಿಡದಿ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ಜೊತೆ ಬಿಜೆಪಿ ಪ್ರತ್ಯೇಕವಾಗಿ ಹೋರಾಡುತ್ತಲೇ ಬಂದಿದೆ. ರೈತರ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳದಂತೆ ಪ್ರತಿಭಟಿಸುತ್ತಾ ಬಂದಿದೆ. ಆದರೆ ಇದೀಗ ಜೆಡಿಎಸ್ ಪಾದಯಾತ್ರೆಗೆ ಬಿಜೆಪಿ ಮಾತ್ರ ಕೇವಲ ಸಾಂಕೇತಿಕವಾಗಿ ಬೆಂಬಲವನ್ನು ನೀಡಿದೆ. ದಳ ನಾಯಕರ ಕಾಲ್ನಡಿಗೆಯಲ್ಲಿ ಬಿಜೆಪಿ ನಾಯಕರು ಕೇವಲ ಸಾಂಕೇತಿಕವಾಗಿ ಭಾಗಿಯಾಗಲಿದ್ದಾರೆ. ನಾನು ಕೂಡ ಸುಮಾರು 10:30ಗೆ ಬಿಡದಿಯ ಒಂದು ಇನಾಗ್ರೇಷನ್ ಏನಿದೆ, ಪಾದಯಾತ್ರೆ ಇನಾಗ್ರೇಷನ್, ನಾನು ಕುಮಾರಸ್ವಾಮಿ ಅವರು ಭಾಗವಹಿಸ್ತಾ ಇದ್ದೀರಿ. ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆಯನ್ನ ಮಾಡ್ತಾರೆ. ಅವ್ರಿಗೆ ಬೆಂಗಳೂರು ಬಾರ್ಡರ್ವರೆಗೂ ಪರ್ಮಿಷನ್ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಅವರು ಪಾದಯಾತ್ರೆಯನ್ನ ಮಾಡ್ತಾರೆ. ಮತ್ತೆ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಕರೆ ಕೊಡ್ತೀರಿ. ನಾವು ಕಾರ್ಯಕರ್ತರು ಕೂಡ ಇದರಲ್ಲಿ ಪಾದಯಾತ್ರೆಯಲ್ಲಿ ಸೇರ್ಕೊಳ್ಳಿ ಅನ್ನೋ ಕರೆಯನ್ನ ಬಿಜೆಪಿ ಕಡೆಯಿಂದನೂ ನಾವು ಕೊಡ್ತಾ ಇದ್ದೀವಿ. ಎರಡೂ ಪಕ್ಷಗಳು ಕೂಡ ಪಾದಯಾತ್ರೆ ಮಾಡಲು ತೀರ್ಮಾನಿಸಿದರೂ ಒಟ್ಟಿಗೆ ಪಾದಯಾತ್ರೆ ಮಾಡೋದಕ್ಕೆ ಸಾಧ್ಯವೇ ಆಗಿಲ್ಲ. ಇದಕ್ಕೆ ಕಾರಣ ಎರಡೂ ಪಕ್ಷಗಳ ನಡುವೆ ಇರುವಂತಹ ಗೊಂದಲ ಮತ್ತು ಅಸ್ತಿತ್ವದ ಪ್ರಶ್ನೆ ಅಂದ್ರೂ ತಪ್ಪಾಗೋದಿಲ್ಲ. ಬಿಡದಿ ಪಾದಯಾತ್ರೆ ವಿಚಾರದಲ್ಲಿ ಎರಡೂ ಪಕ್ಷಗಳು ಕ್ರೆಡಿಟ್ ತೆಗೆದುಕೊಳ್ಳಲು ಪ್ರಯತ್ನಿಸಿದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ. ಅಂತಿಮ ಸಿದ್ಧತೆವರೆಗೂ ಬಿಜೆಪಿ ಜೆಡಿಎಸ್ ಜೊತೆಯಲ್ಲೇ ಪಾದಯಾತ್ರೆ ಮಾಡಲು ಕಾತುರದಿಂದ ಕಾದಿದ್ವು. ಆದರೆ ನಿಖಿಲ್ ಕುಮಾರಸ್ವಾಮಿ ಇದು ತನ್ನದೇ ಹೋರಾಟ ಅಂತ ಬಿಂಬಿಸಿಕೊಳ್ಳಲು ನಿರ್ಧರಿಸಿದ್ದಾರಂತೆ. ಬಿಡದಿ ಪಾದಯಾತ್ರೆ ಯಶಸ್ವಿಗೊಳಿಸುವ ಮೂಲಕ ಹಳೆಯ ಮೈಸೂರಿನಲ್ಲಿ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಮುಂದಾಗಿದ್ದಾರಂತೆ. ಅಶೋಕ್ ಅವರು ನಾನು ಸಾಂಕೇತಿಕವಾಗಿ ಪಾದಯಾತ್ರೆ ಭಾಗವಹಿಸ್ತೀವಿ. ನಂತರ ಆ ಒಂದು ಪಾದಯಾತ್ರೆ ಮುಂದುವರಿಯುತ್ತದೆ. ನಾವು ಸಾಂಕೇತಿಕವಾಗಿ ಎರಡೂ ಪಕ್ಷಗಳು ಸೇರಿ ಪಾದಯಾತ್ರೆಗೆ ಚಾಲನೆ ಕೊಡ್ತೀವಿ. ಬೆಂಗಳೂರವರೆಗೂ ಬರಲ್ಲ. ಸಾಂಕೇತಿಕವಾಗಿ ಅಶೋಕ್ ಅವರು ಅವ್ರ ಸ್ನೇಹಿತರು ನಮ್ಮ ನಾರಾಯಣ ಸ್ವಾಮಿ ಅವರು ಇದ್ದಾರೆ. ಇವತ್ತು ಒಂದು ಧ್ವನಿಯಾಗಿ ನಾವು ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಪಾದಯಾತ್ರೆಗೆ ಚಾಲನೆ ಕೊಡ್ತೀವಿ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಆರಂಭದಿಂದಲೂ ಬಿಜೆಪಿ ಜೆಡಿಎಸ್ ಪ್ರತ್ಯೇಕವಾಗಿ ಹೋರಾಟವನ್ನು ನಡೆಸಿದವು. ಆದರೆ ಜೆಡಿಎಸ್ ಈ ಹೋರಾಟದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಜೆಡಿಎಸ್ ಜೊತೆಗೆ ಹೆಜ್ಜೆ ಹಾಕುವ ವಿಚಾರದಲ್ಲಿ ಬಿಜೆಪಿ ಎಡವಿರುವುದಂತೂ ಸುಳ್ಳಲ್ಲ.